ಸರ್, ಇವತ್ತು ದಿನಾಂಕ 13/3/2026 ನಮ್ಮ ಅಪ್ಪು ಸರ್ ಆಕಾಶ್ ಚಿತ್ರ ಮರು ಬಿಡುಗಡೆ ಆಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿಗಳಿಗೆ ಇವತ್ತು ಹರ್ಷೋದ್ಧಾರ. ಇದೇ ಚಿತ್ರ 29/4/2005 ಬಿಡುಗಡೆ ಆಗಿತ್ತು. ಅಂದ್ರೆ 26 ವರ್ಷ, ಇನ್ನೊಂದು 46 ದಿವಸ ಬಾಕಿ ಇದೆ. ಇದು ಮೇನಕಾ ಥಿಯೇಟರ್ ಅಲ್ಲಿ 26 ವರ್ಷಕ್ಕೆ ಮುಂಚೆ ರಿಲೀಸ್ ಆಗಿತ್ತು. ಆವತ್ತಿನ ದಿನ ಕ್ರೌಡ್ ಹೇಗಿತ್ತು ಅಂದ್ರೆ, ಒಂದು ಶೋ ಫುಲ್ ಆಗಿ ಇನ್ನೊಂದು ಶೋ ಫುಲ್ ಜನ ಆಚೆ ನಿಂತಿದ್ರು. ನಾವು ಟಿಕೆಟ್ ಸಿಗದೆ, ನಾವಿನ್ನ ಕಾಲೇಜ್ ಸ್ಟೂಡೆಂಟ್ಸ್ ಆಗ ನಾವು ಚಾಮರಾಜಪೇಟೆ ಉಮಾ ಟಾಕೀಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ನೋಡಿ, ಕೋಇನ್ಸಿಡೆನ್ಸ್ ಯಾವ ತರ ಇದೆ ಅಂದ್ರೆ, ಅಪ್ಪು ಸರ್ ನಟಿಸಿರೋ ಚಿತ್ರಗಳು ಬಂದು 46, ಅಪ್ಪು ಸರ್ ಹುಟ್ಟಿದ್ ಬಂದು 17, ಅವ್ರು ನಮ್ಮನ್ನ ಅಗಲಿದ ದಿನ 29, 17, 46. ಚಿತ್ರ ಬಿಡುಗಡೆ ಆಗಿದ್ದು 29/4/2005, ಅದು ಕೂಡ 29. ಇವತ್ತು ರಿಲೀಸ್ ಆಗಿದ್ದು 13. ಸೊ ನೆಕ್ಸ್ಟ್ ತಿಂಗಳು 29ಕ್ಕೆ ಚಿತ್ರ 26 ವರ್ಷ ಪೂರೈಸ್ತಾ ಇದೆ. ಸೊ ಎಷ್ಟು ದಿನ ಬಾಕಿ ಉಳ್ಕೊಂತು? ಇವತ್ತು 13 ದಿನ ಬಿಟ್ಬಿಡಿ. ಸೊ ಈ ತಿಂಗಳಲ್ಲಿ 17 ಪ್ಲಸ್ ನೆಕ್ಸ್ಟ್ ತಿಂಗಳು 29, ಸೊ 46 ದಿನ ಮತ್ತೆ ಬಾಕಿ ಉಳ್ಕೊಂತು. ಸೊ ನೋಡಿ, ನಾವು ಇವ್ರನ್ನ, ಅಪ್ಪು ಸರ್ನ ನಾವು ಸುಮ್ನೆ ಪರಮಾತ್ಮ ಅಂತ ನಾವು ಇಡೀ ವಿಶ್ವದಲ್ಲಿ ಇವ್ರನ್ನ ಪೂಜಿಸ್ತಾ ಇಲ್ಲ. ಅಣ್ಣವರು ದೇವತಾ ಮನುಷ್ಯ ಅಂತ ಚಿತ್ರನ ತೆಗೆದ್ರು. ಬಟ್ ಇವರು ಇಡೀ ಚಿತ್ರರಂಗ ಅಲ್ಲ, ಇಡೀ ವಿಶ್ವಕ್ಕೇನೆ ದೇವತಾ ಮನುಷ್ಯ ಆದಂತ ನಮ್ಮ ಅಪ್ಪು ಸರ್. ನೋಡ್ತಾ ಇದ್ರೆ ಸಡಗರ ಅಭಿಮಾನಿಗಳಲ್ಲಿ ವರ್ಷಕ್ಕೊಂದು ಚಿತ್ರ ಬಿಡುಗಡೆ ಆಗುತ್ತೆ. ಚಿತ್ರಮಂದಿರ ತುಂಬಿ ಜನ ನಿಂತ್ಕೊಂಡು ನೋಡ್ತಾ ಇದಾರೆ. 3 ಗಂಟೆ 2.5 ಗಂಟೆ ಸಿನಿಮಾನ ನಮ್ಗೆ ಸೀಟ್ ಸಿಗ್ಲಿಲ್ಲ ಅಂದ್ರೂ ನಿಂತ್ಕೊಂಡು ನೋಡ್ತಾ ಇದಾರೆ. ನೋಡಿ, ಮ್ಯಾಟ್ನಿಗೆ ಸೋಲ್ಡ್ ಔಟ್ ಟಿಕೆಟ್ ಇಲ್ಲ. ನೀವೇ ನೋಡ್ಬೋದು ಅಪ್ಪು ಸರ್ ಕ್ರೇಜ್ ಏನಿದೆ, ದೊಡ್ಡ ಮನೆಯವ್ರ ಕ್ರೇಜ್ ಏನಿದೆ ಅಂತ. ನಮ್ಗೆ ಅಣ್ಣವರಾಗ್ಲಿ ದೊಡ್ಡ ಮನೆಯವರಾಗಿ ಹೇಳ್ಕೊಟ್ಟಿರೋದು ಒಂದೇ ಇದು, ಕನ್ನಡ ಚಿತ್ರವನ್ನ ಬೆಳೆಸಿ ಉಳಿಸಿ ಅಂತ. ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹಿಡಿದು ಇವತ್ತಿನ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಎಲ್ಲ ಕನ್ನಡ ಚಿತ್ರಗಳನ್ನ ನೋಡ್ತೀವಿ, ಪ್ರೀತಿಸ್ತೀವಿ, ಬೆಂಬಲಿಸ್ತೀವಿ. ಸುಮ್ನೆ ಈಗ ಯಾವ್ದೋ ಚಿತ್ರ ಬರುತ್ತೆ ಅಂದ್ಬಿಟ್ಟು ಎಲ್ಲಾ ಚಿತ್ರ ನೋಡಲ್ಲ. ನಾವು ಕಂಟೆಂಟ್ ಇರ್ಬೇಕು, ಆಮೇಲೆ ಕಲಾ ಸೇವೆ ಮಾಡ್ಬೇಕು. ಕಲಾ ಸೇವೆ ಯಾರು ಮಾಡ್ತಾರೋ, ನಾವು ಕನ್ನಡಿಗರಾಗಿ ನಮ್ಮ ಎಲ್ಲ ಕನ್ನಡ ನಟರುಗಳನ್ನ ನಾವು ಪ್ರೀತಿಸ್ತೀವಿ, ಅವ್ರ ಕನ್ನಡ ಚಿತ್ರಗಳಿಗೆ ನಾವು ಆಶೀರ್ವಾದ ಮಾಡ್ತೀವಿ. ಅದ್ ಬಿಟ್ಟು ಬೇರೆ ತರ ಎಲ್ಲ ನಾವು ಗಿಮಿಕ್ಕೆಲ್ಲ ಮಾಡ್ಕೊಂಡು ಚಿತ್ರಗಳನ್ನ ನೋಡಲ್ಲ. ನಾವು ಪ್ರತಿಯೊಬ್ಬ ಕನ್ನಡ ನಟರು ನಮ್ಗೆ ಬೇಕು, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಇಷ್ಟು ಹೇಳ್ತೀನಿ ಸರ್. ಥ್ಯಾಂಕ್ ಯು.